ದಯವಿಟ್ಟು ನಂಗೆ ಕ್ಷಮಿಸ್ಬಿಡು ಭಾವ. ಇವ್ರಿಗೆ ಆಶೀರ್ವಾದ ಮಾಡು. ಗಂಗಾ, ನೀನೇನಂತೀಯ ರಂಗಯ್ಯ? ಇಲ್ಲ ಗೌಡ್ರೆ, ನಾನು ಅವ್ರ ಜೊತೆಲೆ ನಮ್ ತೋಟದ ಮನೆಯಲ್ಲೇ ಇರ್ಬೇಕು ಅಂತ ತೀರ್ಮಾನ ಮಾಡಿ. ಅಯ್ಯೋ ಹುಚ್ಚಪ್ಪ, ಆಸ್ತಿ ಪಾಸ್ತಿ ಬರ್ಕೊಟ್ಟಿದ್ದು ಅಲ್ದೆ ಅವ್ರ ಜೊತೆ ಇದ್ಕೊಂಡು ಊರ್ನವರಿಂದ ಯಾಕೆ ದೂರ ಆಗ್ತೀಯ? ಸ್ವಲ್ಪ ಯೋಚನೆ ಮಾಡು. ಯೋಚನೆ ಮಾಡೇ ಈ ತೀರ್ಮಾನಕ್ಕೆ ಬಂದಿದ್ದೀನಿ ಗೌಡ್ರೆ. ಹಾಗಾದ್ರೆ ನಿನ್ನಿಷ್ಟ. ನಡೀರಪ್ಪ, ಹೋಗೋಣ. ವೆಂಕಟಪ್ಪ, ಏನ್ ಬುದ್ಧಿ? ಏನು ಇಲ್ಲ, ಒಂದ್ 5-6 ಹೆಣ್ಣಾಳುಗಳು, 1-7 ಗಂಡಾಳು ಬೇಕು, ಕರ್ಕೊಂಬಂದ್ಬಿಡು. ಗೊತ್ತಿದ್ದು ಕೇಳ್ತಿರಲ್ಲ ಬುದ್ಧಿ. ಪಂಚಾಯತ್ ಅವ್ರು ಸುಮ್ಕೆ ಬಿಡ್ತಾರ? ಆಗಕ್ಕಿಲ್ಲ ಬುದ್ಧಿ. ಗಂಗಾ, ಕಾಫಿ ತಗೋ. ಎಷ್ಟಲ್ಲಿ ಅಡಿಗೆ ಮಾಡ್ಬೇಕು ಮಾವ? ಬೇಡ ಗಂಗಾ, ಯಾರು ಬರಲ್ಲ ಅಂದ್ರು. ಅದಕ್ಕೆ ಮಾವನ ಹೇಳಿದ್ದು. ನಾವು ಬೇರೆ ಇದ್ದಿದ್ರೆ ನಿನಗೆ ಕಷ್ಟನೇ ಬರ್ತಿರ್ಲಿಲ್ಲ. ಗಂಗಾ, ಈ ಮಾತಾಡಬೇಡ ಅಂತ ಎಷ್ಟೆಲ್ಲ ಹೇಳಿದ್ದೀನಿ. ಯಾರು ಬರ್ತಿದ್ರು ಅಷ್ಟೇ ಹೋಯ್ತು. ನನ್ನ ಮೈನಲ್ಲೂ ಇನ್ನೂ ಶಕ್ತಿ ಇದೆ. ಸರಿ, ನೀನ್ ಹೋಗಿ ಚಂದಣ್ಣನ ಕಾಫಿ ಕೊಡು. ರೀ 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 ಕಾಫಿ ತಗೊಳ್ಳಿ. ಎಷ್ಟು ಕಾಫಿ ಯಾಕೆ? ಹೋಗಿ ತಿಂಡಿ ಏನಾದ್ರು ಬೇಸ. ಜೋರ್ನಾಗಲ್ಲ ನಮಸ್ಕಾರ. ನಮಸ್ಕಾರ. ಯಾರಲ್ಲ? ನಮ್ ಸಾರ್ವಜನಿಕ ಸೌಕರ್ಯರು ಅಲ್ಲ, ರಾಜೇಗೌಡರು ಅಂತ. ತಾವ್ಯಾಕೆ ಇಷ್ಟು ದೂರ ಬಂದ್ರಿ? ಹೇಳ್ ಕಳ್ಸಿದ್ರೆ ನಾನೇ ಮನೆ ಹತ್ರ ಕಳಿಸ್ತಿದ್ದೆ. ಅದೇ ತಪ್ಪು. ನೋಡಿ, ಯಾವ ಕೆಲಸ ಎಲ್ಲಿ ಮಾಡ್ಬೇಕು ಅಲ್ಲೇ ಮಾಡ್ಬೇಕು. ಸರಿ, ನಾನಿನ್ ಬರ್ತೀನಿ. ಗ್ಲಾಸಿದ ಚಂದ್ರನ್ ಸೋಡಾ ಹಾಕಿ ಗ್ಲಾಸ್ ಚೆನ್ನಾಗಿ ತೊಳ್ಕೊಂಡು ನಾನಿನ್ ಬರ್ತೀನಿ. ನಾಳೆ ಸೇಮ್ ಪ್ಲೇಸ್ ಸೇಮ್ ಟೈಮ್. ಸರಿ, ನಮಸ್ಕಾರ. ಗುಡ್ ಈವ್ನಿಂಗ್.
ಹಾಗೆ ಮಾಡ ಚೆನ್ನಾಗಿ ಒಂದು ರುಚಿ ಹಾಕಿ ಏನ್ ಮಾಡು ಸಾರಾಯಿ ಸಾಲದ್ದು 1000 ರೂಪಾಯಿ ಸಾರಾಯಿ ಸಾಲ ಆಗ್ಲಿ ಸಾರಾಯಿ ಕೂಡ ಆಗಲು ಒಂದ್ ಕೊಟ್ರ ನಮಗ್ ಗುರು ಎಲ್ಲಿ ಕೊಡಪ್ಪ ಒಂದ್ ಗಿಲಾಸ್ನ ಏನ್ ಎಲ್ಲ ಯಾಕೆ ಮಾವ ಇಷ್ಟೊತ್ತು ನೀರ್ ಹಾಕ್ತಾ ನಿಂತ್ಬಿಟ್ಟೆ, ಸ್ವಲ್ಪ ತಡ ಆಯ್ತು. ಊಟ ಮಾಡುವಂತೆ ಬಾ ಮಾವ. ಚಂದ್ರಣ್ಣ ಊಟ ಮಾಡದ್ನಾ? ಇನ್ನು ಬಂದಿಲ್ಲ. ಏನ್ ದೋಸ್ತ್, ಬಹಳ ದಿವಸ ಕಾಣ್ಲಿಲ್ಲ. ಬಾಂಬೆಗೆ ಹೋಗಿದ್ದೆ, ನೆನ್ನೆನೆ ಬಂದಿದ್ದು. ಚೆಕ್ ಸ್ಪೆಂಡ್ ವಿಷಯ ಹೇಳಿದ್ನಲ್ಲ, ಅದೇನಾಯ್ತು? ಸಾರಿ ದೋಸ್ತ್, ನನಗೆ ಇನ್ನೂ ಹಳೆ ಭಯ ಬಿಟ್ಟಿಲ್ಲ. ಮತ್ತೊಂದ್ಸರಿ ಸಿಗಾಕೊಂಡ್ಬಿಟ್ರೆ ಹಾಗೆ. ಡರೋ ಮತ್ ಯಾರ್, ಈಗಿನ ಕಾಲದಲ್ಲಿ ದುಡ್ಡು ಮಾಡ್ಬೇಕು ಅಂದ್ರೆ ಧೈರ್ಯ ಬೇಕು. ಬೇಕೋ ಯಾರ್, ಮೈ ತೋ ನೆಕ್ಸ್ಟ್ ವೀಕ್ ಆತಾ ಹೂಂ. ಅಚ್ಚಾ, ನೀವು ಬರೀತಿರೋ ಅಲ್ವೋ ಅದನ್ನ ನಮ್ಗೆ ಹೇಳ್ಬೇಕು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಬಾಯ್. ಪರವಾಗಿಲ್ಲ ಬಿಡಿ. ಏನ್ ಪರವಾಗಿಲ್ಲ, ಆರೋಗ್ಯ ಮಾಡ್ಬೇಡ ಅಂತ ಎಷ್ಟು ಸಲ ಹೇಳ್ತೀನಿ. ಹೋಗೋಗ್, ನೀನೇನ್ ಕೆಲಸ ಮಾಡ್ಬೇಡ, ಎಲ್ಲ ನಾ ಮಾಡ್ಕೋತೀನಿ. ಹೋಗ್. ಹಲೋ, ಏನ್ ಮಗ ಅವರು? ಬಾಣಂತಿ ಮಗ ಚಂದ ತೋರೆ. ಊರ್ನವ್ರು ಗೊತ್ತಾಗದಂಗೆ ನೀನು ಬಂದು ಹೆರಿಗೆ ಮಾಡ್ತಿದ್ದಕ್ಕೆ ತುಂಬಾ ಉಪಕಾರ ಆಯ್ತವ. ಸಾರಿ, ಸ್ವಲ್ಪ ಲೇಟ್ ಆಯ್ತು. ಏನದು? ನನಗೆ ಹೆಣ್ಮಗು ಆಗಿದೆ ಅಂತೆ. ಮಗ ನಿಮ್ಗೆ ಆಗದೆ ಅಂತ ನೀವ್ ಹೇಳ್ಕೋಬೇಕಷ್ಟೇ. ಏನ್ ಗುರುಗಳೇ, ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೊದ್ದ ಅಂತ? ಏನದು? ಆ ಹುಟ್ಟಿದ ಮಗಿನಿಂದ ಹಿಡಿದು ಅಲ್ಲಾಡೋ ಮುದುಕರವರೆಗೂ ಇದೇ ಮಾತಾಡ ಗೊತ್ತಾ? ಏನಂತ? ನೆಪ ಮಾತ್ರಕ್ಕೆ ಒಬ್ರು ಗಂಡ ಅಂತ, ಅವರಿಬ್ರು ಪ್ರೇಮ ಎಲ್ಲೋಯ್ತದೆ ಅಂತಾರೆ. ನೆಪ ಮಾತ್ರಕ್ಕೆ ನೀವು ಗಂಡ ಅಂತ, ಅವರಿಬ್ರು ಪ್ರೀತಿ ಎಲ್ಲಿ ಹೋಗುತ್ತೆ ಅಂತ. ಚಂದ್ರಣ್ಣ, ಬಾ ಬಾ. ಯಾವಾಗ ಬಂದೆ ಚಂದ್ರಣ್ಣ? ಬರ್ತಾ ಇದೀನಲ್ಲ. ಚೆನ್ನಾಗಿದ್ದೀರಾ? ನೋಡಿ, ಮಾವಂಗೆ 3-4 ದಿವಸದಿಂದ ಹುಷಾರೇ ಇಲ್ಲ. ನೋಡ್ತಾ ಇದ್ದೀನಲ್ಲ. ಅಲ್ಲ ಚಂದ್ರಣ್ಣ, ಮನೆಗೆ ಬರೋದು ತಿಂಗಳಾನುಗಟ್ಲೆ ಆದ್ರೂ ಈ ಮಗುನಾದ್ರೂ ನೋಡ್ಬೇಕು ಅನ್ನಿಸ್ತಿಲ್ವಾ ನಿನಗೆ? ಮಗುನ ಯಾರ ಮಗು ಅಂತ ನೋಡೋದಕ್ಕೆ ಇಷ್ಟಪಡ್ಲಿ. ಚಂದ್ರಣ್ಣ, ನಾನ್ ಹೆತ್ತ ಮಗುರಿ, ನಮ್ಮ ಮಗುರಿ. ಹೆತ್ತವಳು ನೀನಾಗಿರ್ಬಹುದು, ಆದ್ರೆ ಆ ಮಗುಗೆ ತಂದೆ ನಾನೇನ? ಆ ಮಗುಗೂ ನಿನಗೂ ಏನ್ ಸಂಬಂಧ ಅಂತ ನಿನಗೆ ಗೊತ್ತಲ್ಲ? For more updates, like, comment, subscribe to our channel.